ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಂಡೆ ಆಗಿರಲಿ ಎಣ್ಣೆ ಆಗಿರಲಿ, ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದು ಪ್ರಶ್ನೆ ಇರುತ್ತೆ. ನಾವು ಫ್ಯೂಚರಲ್ಲಿ ಯಾವಾಗ ಬೆಳಿತೀವಿ, ದೊಡ್ಡವರಾಗ್ತೀವಿ? ಈ ವಿಡಿಯೋ ನಿಮಗಾಗಿನೇ. ಇವತ್ತಿನ ಕಾಲದಲ್ಲಿ ಗಂಡು ಮಕ್ಕಳಿಗೂ ಹೆಣ್ಮಕ್ಳಿಗೂ ಸಮಸ್ಯೆಗಳು ಬೇರೆ ಬೇರೆನೇ ಇರಬಹುದು, ಆದರೆ ಒಂದು ವಿಷಯ ಮಾತ್ರ ಒಂದೇನೆ, ಅದು ಭವಿಷ್ಯ ಚಿಂತೆ. ಒಬ್ಬರಿಗೆ ಕೆಲಸ ಸಿಗುತ್ತೋ ಇಲ್ವೋ ಅನ್ನೋ ಚಿಂತೆ ಕಾಡ್ತಾ ಇರುತ್ತೆ, ಇನ್ನೊಬ್ಬರಿಗೆ ಮನೆಯಲ್ಲಿ ಇರುವಂತಹ ಜವಾಬ್ದಾರಿಗಳ ಚಿಂತೆ, ಹಾಗೆ ಹಣದ ಕೊರತೆ, ಮತ್ತೆ ತಮ್ಮ ಕನಸು ಯಾವಾಗ ನಿಜ ಆಗುತ್ತೆ ಅನ್ನೋ ಪ್ರಶ್ನೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಚಿಂತೆ ಇರುತ್ತೆ. ಆದರೆ ಒಂದು ಸತ್ಯನ ನೆನಪಲ್ಲಿಟ್ಕೊಳ್ಳಿ, ನಾವು ಬೆಳಿಬೇಕು ಅಂದರೆ ಅದು ಒಂದಿನದಲ್ಲಿ ಆಗುವಂತಹ ಕೆಲಸ ಅಲ್ಲ. ಒಂದು ಮರ ದೊಡ್ಡದಾಗಬೇಕು ಅಂದರೆ ವರ್ಷಗಳು ಬೇಕು. ಹಾಗೆಯೇ ನಮ್ಮ ಜೀವನನೂ ಕೂಡ ನಿಧಾನವಾಗಿ ಬೆಳೀತಾ ಹೋಗುತ್ತೆ. ಬೇರೆಯವರ ಯಶಸ್ಸನ್ನು ನೋಡಿ ನಿಮ್ಮ ಸಮಯನ ಅಳಿಯೋಕೆ ಹೋಗಬೇಡಿ. ಪ್ರತಿಯೊಬ್ಬರ ಪ್ರಯಾಣ ವಿಭಿನ್ನವಾಗಿರುತ್ತೆ. ಇವತ್ತು ನೀವು ಕಲಿತಿರುವಂತಹ ಸಣ್ಣ ವಿಷಯನೇ ನಾಳೆ ನಿಮ್ಮ ದೊಡ್ಡ ಯಶಸ್ಸಿಗೆ ಕಾರಣ ಆಗಬಹುದು. ಪ್ರತಿದಿನ ಸ್ವಲ್ಪ ಆದರೂ ಮುಂದೆ ಸಾಗ್ತಾ ಇರಿ, ಕಲಿತಾ ಹೋಗಿ, ಹಾಗೆ ಶ್ರಮಪಟ್ಟು ಕೆಲಸ ಮಾಡಿ, ನಿಮ್ಮ ಮೇಲೆ ನಂಬಿಕೆನ ಇಡಿ. ಒಂದಿನ ನೀವು ಹಿಂದೆ ತಿರುಗಿ ನೋಡಿದಾಗ ಅವತ್ತು ನಾನು ಕೈ ಬಿಡಲಿಲ್ಲ, ಅದಕ್ಕೆ ಇವತ್ತು ಇಲ್ಲಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳುವಂತಹ ದಿನ ಖಂಡಿತ ಬರುತ್ತೆ. ನಾವು ಯಾವಾಗ ಬೆಳಿತೀವಿ ಅಂತ ಕೇಳ್ಕೊಳೋದ್ಕಿಂತ ಇವತ್ತು ನಾನು ಏನು ಕಲಿತೆ ಅಂತ ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ನಿಮ್ಮ ಸಮಯನೂ ಬರುತ್ತೆ, ಅಲ್ಲಿವರೆಗೂ ನಿಲ್ಲಬೇಡಿ, ಆಗೋವರೆಗೂ ನಿಲ್ಲಬೇಡಿ. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಒಂದು ವಯಸ್ಸು ಅಂತ ಬಂದಮೇಲೆ ಎಲ್ಲರ ಮನಸ್ಸಲ್ಲೂ ಒಂದೇ ಪ್ರಶ್ನೆ, ನನ್ನ ಜೀವನ ಯಾವಾಗ ಬದಲಾಗುತ್ತೆ, ನಾನು ಯಾವಾಗ ಬೆಳಿತೀನಿ? ನಾವೆಲ್ಲರೂ ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕು ಅಂತ ಕನಸು ಕಾಣ್ತೀವಿ. ಚಿಕ್ಕವರಿದ್ದಾಗ ದೊಡ್ಡವರಾದರೆ ಎಲ್ಲನೂ ಸುಲಭ ಅಂತ ತಿಳ್ಕೊತೀವಿ, ಆದರೆ ದೊಡ್ಡವರಾದ್ಮೇಲೆ ನಮಗೆ ಅರ್ಥ ಆಗುತ್ತೆ ಜೀವನ ಅಷ್ಟು ಸುಲಭ ಅಲ್ಲ ಅಂತ. ಜವಾಬ್ದಾರಿಗಳು ಮಾತ್ರ ಹೆಚ್ಚಾಗ್ತಾನೆ ಹೋಗ್ತವೆ. ಗಂಡು ಮಕ್ಕಳಿಗೆ ಕೆಲಸದಲ್ಲಿ ಒತ್ತಡ, ಕುಟುಂಬವನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ, ಹಣವನ್ನು ಸಂಪಾದಿಸಬೇಕು ಅನ್ನೋ ಒತ್ತಾಯ. ಹೆಣ್ಮಕ್ಳಿಗೆ ಓದು, ಕೆಲಸ, ಕುಟುಂಬ, ಸಮಾಜದ ನಿರೀಕ್ಷೆಗಳು, ತನ್ನ ಕನಸುಗಳನ್ನು ಉಳಿಸಿಕೊಳ್ಳುವಂತಹ ಹೋರಾಟ. ಹೊರಗಿಂದ ಎಲ್ಲರೂ ನಗ್ತಿರುವಂತೆ ಕಾಣಬಹುದು, ಆದರೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಹೇಳ್ಕೊಳಕ್ಕಾಗದೇ ಇರುವಂಥ ಹೋರಾಟ ಇರುತ್ತೆ. ಕೆಲವೊಮ್ಮೆ ನಾವು ತುಂಬ ಶ್ರಮ ಪಡ್ತೀವಿ, ಫಲ ಮಾತ್ರ ಕಾಣಿಸಲ್ಲ. ಆಗ ಮನಸ್ಸು ಕೇಳುತ್ತೆ, ನನ್ನಲ್ಲೇನಾದರೂ ಕೊರತೆ ಇದೆಯಾ? ಇಲ್ಲ, ಪ್ರತಿಯೊಂದು ಬೀಜನೂ ಒಂದೇ ದಿನದಲ್ಲಿ ಮರ ಆಗೋದಿಲ್ಲ. ಕೆಲವು ಬೀಜಗಳು ಬೇಗನೆ ಮೊಳಕೆ ಹೊಡಿತವೆ, ಇನ್ನು ಕೆಲ ಬೀಜಗಳು ಸಮಯನ ತೆಗೆದುಕೊಳ್ತವೆ, ಆದರೆ ಎರಡೂ ಕೂಡ ಬೆಳೀತವೆ. ಜೀವನನೂ ಹಾಗೇನೆ. ಇನ್ನೊಬ್ಬರ ಯಶಸ್ಸನ್ನು ನೋಡಿ ನಮ್ಮ ಪ್ರಯಾಣವನ್ನು ಅಳಿಯೋಕೆ ಹೋಗಬಾರ್ದು. ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣಿಸುವಂತಹ ಜೀವನನೇ ಸಂಪೂರ್ಣ ಶಾಶ್ವತ ಅಲ್ಲ, ಸತ್ಯ ಅಲ್ಲ ಅದು. ಅಲ್ಲಿ ಸಂತೋಷ ಮಾತ್ರ ಕಾಣಿಸುತ್ತೆ, ಆದರೆ ಅದರ ಹಿಂದೆ ಇರುವಂತಹ ಕಷ್ಟ
ಯಾರಿಗೂ ಕಾಣೋದಿಲ್ಲ. ನಿಮ್ಮ ಜೀವನವನ್ನು ಇನ್ನೊಬ್ಬರ ಜೀವನದ ಜೊತೆ ಹೋಲಿಕೆ ಮಾಡಬೇಡಿ. ಇವತ್ತು ನಿಮ್ಮ ಬಳಿ ಇರುವಂತಹ ಸಮಯನ ಕಲಿಯೋಕೆ ಅಂತ ಬಳಸಿ. ಒಂದು ಹೊಸ ಕೌಶಲ್ಯವನ್ನು ಕಲಿತಾ ಇರಿ. ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸ್ಕೊಳ್ಳಿ. ಪ್ರತಿದಿನ ಒಂದು ಸಣ್ಣ ಹೆಜ್ಜೆನ ಇಡಿ. ಒಂದಿನ ಆ ಸಣ್ಣ ಹೆಜ್ಜೆಗಳೇ ದೊಡ್ಡ ಯಶಸ್ಸಾಗಿ ನಿಮ್ಮ ಮುಂದೆ ಬಂದು ನಿಲ್ತವೆ. ಯಶಸ್ಸು ಅಂದರೆ ಕೇವಲ ಹಣವಲ್ಲ, ಮನಸ್ಸಿಗೆ ನೆಮ್ಮದಿ, ಕುಟುಂಬದ ಸಂತೋಷ, ಆರೋಗ್ಯ, ಒಳ್ಳೆಯ ಸಂಬಂಧಗಳು. ಇವೆಲ್ಲವೂ ಜೀವನದ ನಿಜವಾದ ಯಶಸ್ಸು. ಯಾರೂ ನಿಮ್ಮನ್ನು ನಂಬದ ದಿನಗಳು ಕೂಡ ಬರ್ತವೆ. ನಿಮ್ಮ ಕನಸುಗಳನ್ನು ನೋಡಿ ಕೆಲವರು ನಗ್ತಾ ಇರಬಹುದು, ಕೆಲವರು ನಿಂದ ಆಗಲ್ಲ ಅಂತ ಕೂಡ ಹೇಳಬಹುದು. ಆದರೆ ನಿಮ್ಮ ಜೀವನವನ್ನು ಬದಲಾಯಿಸುವಂಥ ಶಕ್ತಿ ಅವರ ಮಾತಿನಲ್ಲಿ ಇಲ್ಲ, ಅದು ನಿಮ್ಮ ನಿರ್ಧಾರದಲ್ಲಿ ಇದೆ. ಪ್ರತಿದಿನ ಎದ್ದು ನಿನ್ನೆಗಿಂತ ಇವತ್ತು ಒಂದು ಹೆಜ್ಜೆನ ಮುಂದೆ ತಗೊಂಡು ಹೋಗಿ. ಸೋಲು ಅಂತ ಬಂದರೆ ಅದನ್ನು ಒಂದು ಲೆಸನ್ ಆಗಿ ಸ್ವೀಕಾರ ಮಾಡಿ. ಗೆಲುವು ಅಂತ ಬಂದರೆ ವಿನಯದಿಂದ ಮುಂದುವರೆಯಿರಿ. ಒಂದು ವಿಷಯ ನೆನಪಲ್ಲಿಟ್ಕೊಳ್ಳಿ, ತಡವಾಗಿ ಅರಳುವಂತಹ ಹೂವು ಸುಂದರವೇ, ತಡವಾಗಿ ಬಂದ ಯಶಸ್ಸು ಕೂಡ ಶಾಶ್ವತ ಆಗಿರುತ್ತೆ. ನಾನು ಯಾವಾಗ ಬೆಳಿತೀನಿ ಎಂಬ ಪ್ರಶ್ನೆಯನ್ನು ಬಿಟ್ಟು ಇವತ್ತು ನಾನು ನನ್ನ ಕನಸಿಗಾಗಿ ಏನನ್ನ ಮಾಡಿದೆ ಅಂತ ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ನಿಮ್ಮ ಸಮಯ ಖಂಡಿತ ಬರುತ್ತೆ. ಅದಕ್ಕಾಗಿ ಕಾಯೋದಲ್ಲ, ಪ್ರತಿದಿನ ಸಿದ್ಧರಾಗಬೇಕು. ಒಂದಿನ ನಿಮ್ಮ ಕಥೆನೇ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗುತ್ತೆ. ಆ ದಿನದವರೆಗೆ ಕೈ ಬಿಡಬೇಡಿ. ನಿಮ್ಮ ಮೇಲೆ ನಂಬಿಕೆನ ಕಳ್ಕೊಬೇಡಿ. ಮುಂದೆ ಸಾಗ್ತಾ ಇರಿ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಇಂತಹ ಜೀವನಕ್ಕೆ ಸ್ಫೂರ್ತಿ ನೀಡುವಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.